ನಾಟಕದಲ್ಲಿ ರಾಮಾಯಣಕ್ಕೆ ಅವಮಾನ, ಬಾಂಬೆ ಐಐಟಿ ವಿದ್ಯಾರ್ಥಿಗಳಿಗೆ 1.2 ಲಕ್ಷ ದಂಡ. ಶ್ರೀರಾಮನನ್ನ ಅಪಹಾಸ್ಯ ಮಾಡುವ ರೀತಿಯಲ್ಲಿ ನಾಟಕವನ್ನ ಪ್ರದರ್ಶಿಸಲಾಗಿದೆ ಎಂಬ ದೂರಿನ ಮೇರೆಗೆ ನಾಟಕದಲ್ಲಿ ಭಾಗವಹಿಸಿದ್ದ 8 ವಿದ್ಯಾರ್ಥಿಗಳಿಗೆ 1.2 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿ ಬಾಂಬೆ ಐಐಟಿ ನೋಟಿಸ್ ಅನ್ನ ನೀಡಿದೆ. ಮಾರ್ಚ್ 31ರಂದು ನಡೆದ ಕಲಾ ಉತ್ಸವ ಕಾರ್ಯಕ್ರಮದ ವೇಳೆ ರಾಹೋವಣ ಎಂಬ ಹೆಸರಿನ ನಾಟಕವನ್ನ ವಿದ್ಯಾರ್ಥಿಗಳು ಪ್ರದರ್ಶಿಸಿದ್ರು. 8 ವಿದ್ಯಾರ್ಥಿಗಳಿಗೆ ದಂಡವನ್ನ ವಿಧಿಸುವ ಬಗ್ಗೆ ಎಡಪಂಥೀಯ ವಿದ್ಯಾರ್ಥಿ ಸಂಘಟನೆ ಎಪಿಪಿಎಸ್ನಲ್ಲಿ ಸಕ್ರಿಯರಾಗಿರುವ ವಿದ್ಯಾರ್ಥಿಯೊಬ್ಬರು ಖಚಿತಪಡಿಸಿದ್ದಾರೆ. ಪೂಜ್ಯ ಹಿಂದೂ ಮಹಾಕಾವ್ಯ ರಾಮಾಯಣವನ್ನ ಸಡಿಲವಾಗಿ ಆಧರಿಸಿದೆ. ಹಿಂದೂ ನಂಬಿಕೆಗಳು ಮತ್ತು ದೇವತೆಗಳ ಬಗ್ಗೆ ಅವಹೇಳನಕಾರಿ ಉಲ್ಲೇಖಗಳನ್ನು ಹೊಂದಿದೆ ಅಂತ ಆರೋಪಿಸಿ ಸಂಸ್ಥೆಯ ವಿದ್ಯಾರ್ಥಿಗಳ ಒಂದು ಗುಂಪು ನಾಟಕದ ವಿರುದ್ಧ ದೂರನ್ನ ನೀಡಿತ್ತು. ಸ್ತ್ರೀವಾದವನ್ನ ಉತ್ತೇಜಿಸುವ ಸೋಗಿನಲ್ಲಿ ನಾಟಕವು ಪ್ರಮುಖ ಪಾತ್ರಗಳನ್ನ, ಸಾಂಸ್ಕೃತಿಕ ಮೌಲ್ಯಗಳನ್ನ ಅಪಹಾಸ್ಯ ಮಾಡಿದೆ ಅಂತ ಕೆಲವು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಈ ದೂರಿನ ಮೇಲೆಗೆ ಮೇ 8ರಂದು ಶಿಸ್ತು ಸಮಿತಿ ಸಭೆಗೆ ಕಾರಣವಾಯಿತು. ಈ ಹಿನ್ನೆಲೆಯಲ್ಲಿ ದಂಡವನ್ನು ಹಾಕಲಾಗಿದೆ. ವಿದ್ಯಾರ್ಥಿಗಳಿಗೆ 1.20 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿ ಜೂನ್ 4ರಂದು ಬಾಂಬೆ ಐಐಟಿ ರಿಜಿಸ್ಟರ್ ಕಚೇರಿಗೆ ನೋಟಿಸ್ ಅನ್ನು ನೀಡಿತ್ತು. ದಂಡವನ್ನು ಜುಲೈ 30ರ ಒಳಗಾಗಿ ಪಾವತಿಸುವಂತೆ ಕೋರಲಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಲು ಐಐಟಿ ಬಾಂಬೆ ನಿರಾಕರಿಸಿದೆ. ನಾಟಕದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಂತೆ ವಿದ್ಯಾರ್ಥಿಗಳ ಗುಂಪೊಂದು ಕಾಲೇಜು ಆಡಳಿತ ಮಂಡಳಿಗೆ ಏಪ್ರಿಲ್ 8ರಂದು ದೂರನ್ನ ಸಲ್ಲಿಸಿದ್ರು. ಅಲ್ಲದೆ ನಾಟಕವನ್ನ ಹಿಂದೂ ಫೋಬಿಯಾ ಅಂತ ಕರೆದಿದ್ರು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.